ಅಮ್ಮ ಅದಮ್ಮ ಕೈಕೊಚ್ಚಾರು ಮಾಡ್ತಾರಲ್ಲ, ಇವತ್ತು ಅದನ್ನೇ ಮಾಡ್ಕೊಡ್ತೀಯ ಅಮ್ಮ? ಕೈಗೊಸ್ ಸಾರ ಮಗಳೇ, ಅದನ್ನೇನು ಮಾಡೋಕ್ಕೆ 2 ನಿಮಿಷ. 1 ಈರುಳ್ಳಿ, 4 ಬೆಳ್ಳುಳ್ಳಿ, ಸ್ವಲ್ಪ ಕಾಳುಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 2 ಹಸಿಮೆಣಸು, ಸ್ವಲ್ಪ ಉಪ್ಪು, ಇದನ್ನೆಲ್ಲದನ್ನೂ ಒಂದು ಕಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಬೇಕು. ಯಾವ ಥರ ಜಜ್ಬೇಕು ಹೇಳು? ನೀನು ಓದುವಾಗ ನಿನ್ನ ತಲೆ ಮೇಲೆ ನಾನು ಜತ್ತಿದ್ದು ನೋಡು, ಹಾಗೆ ಚೆನ್ನಾಗಿ ಜಜ್ಜಿ ಒಂದು ಪಾತ್ರಕ್ಕೆ ಹಾಕ್ಕೊಳ್ಬೇಕು. ರುಬ್ಬೋ ಕಲ್ಲು, ಜಜ್ಜೋ ಕಲ್ಲು ಇಲ್ಲ ಅಂದರೆ ಮಿಕ್ಸಿಯಲ್ಲೇ ತರ್ತರಿಯಾಗಿ ರುಬ್ಕೊಂಡ್ರು ಪರವಾಗಿಲ್ಲ ಮಗಳೇ. ಇದಕ್ಕೀಗ ಸ್ವಲ್ಪ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಜ್ಜಮ್ಮ ಮಾಡ್ತಿರೋ ಕೈಗೊಜ್ಜು ಸಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಈ ಕೈಗೊಜ್ಜು ಸಾರು ತುಂಬಾ ಟೇಸ್ಟಿ ಇರುತ್ತೆ. ಕೈಗೊಜ್ಜು ಸಾರು ಮಾಡೋದು ಇಷ್ಟು ಈಸಿನಾ ಅಮ್ಮ? ಹ್ಞೂ ಮಗಳೇ, 2 ನಿಮಿಷದಲ್ಲಿ ಪಟ್ ಅಂತ ಯಾರು ಬೇಕಾದರೂ ಮಾಡ್ಕೊಳ್ಬೋದು.